ರಾಜ್ಯದಲ್ಲಿ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಪಾಲಿಟಿಕ್ಸ್ ನಾಳೆ ಪುನಃ ನಡೀತಾ ಇದೆ. ನಾಳೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಲಾಗಿದ್ದು ಸಿದ್ದರಾಮಯ್ಯ ಇವರಿಗೆ ಭರ್ಜರಿ ಬ್ರೇಕ್ಫಾಸ್ಟ್ ಪ್ಲಾನ್ ಆಗಿದೆ. ಎಂ ಸಿದ್ದರಾಮಯ್ಯ ಮತ್ತು ನಾನು ಬ್ರದರ್ಸ್ ರೀತಿ ಇದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯ ಒಡಕಿಲ್ಲ, ಗುಂಪುಗಾರಿಕೆ ಇಲ್ಲ. ಎಂ ಸಿದ್ದು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇದೀಗ ಅಣ್ಣ ಮಾಸ್ ಅಂತೆ, ಅದನ್ನ ಅವರೇ ಹೇಳ್ತಾ ಇರೋದು. ಬ್ರೇಕ್ಫಾಸ್ಟ್ ಅಲ್ಲಿ ಮತ್ತೆ ಪೊಲಿಟಿಕಲ್ ಚರ್ಚೆ ಫಿಕ್ಸ್. ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಗೆ ಕರೆದಿದ್ದೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಅವತ್ತು ಸಿದ್ದರಾಮಯ್ಯ ಅವರ ಸರದಿ, ಇವತ್ತು ಡಿ ಕೆ ಅವರ ಸರದಿ. ರಾಹುಲ್ ಗಾಂಧಿಯನ್ನ ಭೇಟಿಯಾಗೋ ಬಗ್ಗೆ ಇನ್ನು ತೀರ್ಮಾನಕ್ಕೆ ಬಂದಿಲ್ಲ, ನಾವು ನನಗೆ ಬೇಕಾದಾಗ ಹೋಗಿ ಭೇಟಿ ಮಾಡ್ತೀನಿ ಅಂತ ಡಿ ಕೆ ಶಿ ಹೇಳಿದ್ದಾರೆ. ಅಲ್ಲದೆ ನಮ್ಮ ನಡುವೆ ಯಾವುದೇ ರೀತಿಯ ಗುಂಪು ಇಲ್ಲ ಅಂತ. ಕುತೂಹಲ ಏನ್ ಗೊತ್ತಾ, ಸದ್ಯಕ್ಕೆ ಒಂದು ತಾತ್ಕಾಲಿಕ ಒಂದು ಅಲ್ಪ ವಿರಾಮವನ್ನು ಹಾಕಿದ್ದಾರೆ. ಯಾವುದಕ್ಕೆ? ಸಿಎಂ ಯಾರಾಗಬೇಕು ಅನ್ನೋ ಚರ್ಚೆಗೆ. ಸೆಷನ್ ಮುಗಿಲಿ ಅಂತ ಕಾಯ್ತಾ ಇದ್ದಾರೆ. ಇವತ್ತಿನಿಂದ ಅಲ್ಲೂ ಆರಂಭ ಆಗಿದೆ ಕೇಂದ್ರದಲ್ಲಿ. ನಮ್ಮವರು ಡಿಸೆಂಬರ್ 8ನೇ ತಾರೀಕಿಂದ ಇನ್ನೊಂದು ವಾರ ಬಿಟ್ಟರೆ ನಮ್ಮಲ್ಲೂ ಕೂಡ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಇದೆಲ್ಲ ಮುಗಿಯೋ ತನಕ ದಯವಿಟ್ಟು ಸುಮ್ಮನಿರ್ರಿ ಅಂತ ಅವ್ರು ಕನ್ವಿನ್ಸ್ ಮಾಡಿದ್ದಾರೆ. ಆ ಕನ್ವಿನ್ಸ್ ಮೊನ್ನೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಪಾಸ್ ಆಗಿದೆ. ಈಗ ಅದರ ಮುಂದುವರೆದ ಭಾಗ, ಅವ್ರ ಮನೆಗೆ ಇವ್ರು ಹೋಗಿದ್ರಲ್ಲ, ಇವ್ರ ಮನೆಗೆ ಅವ್ರು ಬರ್ಬೇಕೀಗ. ಬ್ರೇಕ್ಫಾಸ್ಟ್ ಕರೀತೀನಿ ಕಣೆಯ, ಕರೆದಿದ್ದೀನಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತೀರಾ ಸರ್? ಇನ್ನೂ ತೀರ್ಮಾನ ಇಲ್ಲ. ಅಲ್ಲ, ಭೇಟಿ ಬೇಕಾದಾಗ ಹೋಗಿ ಭೇಟಿ ಮಾಡ್ತೀನಿ. ಸರ್ವ ಪಕ್ಷಗಳ ಸಭೆದೊಂದು ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಸರ್ವ ಪಕ್ಷಗಳ ಸಭೆದೊಂದು ಚರ್ಚೆ ಆಗ್ತಾ ಇದೆ. ಕರಿಬೇಕು ಅಂತ ಮಾಡಿದ್ದೀವಿ. ಈಗ ಸಿ ಎಂ ಹತ್ರ ಮಾತಾಡ್ತೀನಿ. ಬ್ರೇಕ್ಫಾಸ್ಟ್ ಕರೀತೀನಿ ಕಣೆಯ, ಕರೆದಿದ್ದೀನಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತೀರಾ ಸರ್? ಇನ್ನೂ ತೀರ್ಮಾನ ಇಲ್ಲ. ಅಲ್ಲ, ಭೇಟಿ ಬೇಕಾದಾಗ ಹೋಗಿ ಭೇಟಿ ಮಾಡ್ತೀನಿ. ಸರ್ವ ಪಕ್ಷಗಳ ಸಭೆದೊಂದು ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಸರ್ವ ಪಕ್ಷಗಳ ಸಭೆದೊಂದು ಚರ್ಚೆ ಆಗ್ತಾ ಇದೆ. ಕರಿಬೇಕು ಅಂತ ಮಾಡಿದ್ದೀವಿ. ಈಗ ಸಿ ಎಂ ಹತ್ರ ಮಾತಾಡ್ತೀನಿ. ಅಲ್ಲಪ್ಪ, ಅದು ನಂದು ಸಿ ಎಮ್ದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ. ಡಿ ಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಅಲ್ಲಪ್ಪ, ಅದು ನಂದು ಸಿ ಎಮ್ದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ. ಡಿ ಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ.